ಫ್ರೆಂಡ್ಸ್, ಇವಾಗ ತಾನೇ ನೋಡಿದ್ರಲ್ಲ ಯಾವ ಥರ ಸನ್ಲೈಟ್ ಅಂತಕ್ಕಂಥದ್ದು ಕಲರ್ ಆಗಿ ಫಾರ್ಮೇಷನ್ ಆಯಿತು ಅಂತೇಳಿ. ಈ ರೀತಿ ಸನ್ಲೈಟು ಕಲರ್ ಆಗಿ ಫಾರ್ಮೇಷನ್ ಆಗೋದಕ್ಕೆ ಹಿಂದೆ ಇರ್ತಕ್ಕಂಥ ಸೈಂಟಿಫಿಕ್ ರೀಸನ್ಗೆ ನಾವು ಡಿಸ್ಪರ್ಷನ್ ಆಫ್ ಲೈಟು, ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಸೊ ಏನಿದು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳಿದ್ರೆ ದ ಆ್ಯಕ್ಟ್ ಆಫ್ ಡಿವೈಡಿಂಗ್ ವೈಟ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ ಕಲರ್ಸ್ ಆರ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಬಿಳಿ ಬೆಳಕನ್ನು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇದು ಯಾಕೆ ಹಿಂಗಾಗುತ್ತೆ ಅಂದರೆ, ಒಂದು ನೆನ್ಪಿಡ್ಕೊಳ್ಳಿ, ಈಗ ಕ್ಯಾಸ್ಟಲ್ಲಿ ಹಂಗೆ ಸಬ್ ಕ್ಯಾಸ್ಟ್ ಅಂತ ಬರುತ್ತೋ ಹಂಗೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಕಲರು ಸನ್ಲೈಟ್ದು ವೈಟ್ ಇರುತ್ತೆ. ಆ ವೈಟ್ ಕಾಣುತ್ತೆ, ಬಟ್ ಅದರ ಒಳಗಡೆ ಕೆಲವು ಘಟಕ ಬಣ್ಣಗಳು ಅಂತ ಬರ್ತವೆ. ಆ ಘಟಕ ಬಣ್ಣಗಳಿಗೆ ನಾವು ವಿಬ್ಗಾಯರ್ ಅಂತ ಕರೆಯೋದು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಕರಿತೀವಿ. ಈ ರೀತಿ ಬಿಳಿ ಬೆಳಕನ್ನು ಘಟಕ ಬಣ್ಣಗಳಾಗಿ ವಿಭಜನೆ ಆಗ್ತಾ ಇದ್ರೆ, ಡಿವೈಡ್ ಆಗ್ತಾ ಇದ್ರೆ, ಆ ಒಂದು ಪ್ರೋಸೆಸ್ಗೆ ನಾವು ಡಿಸ್ಪರ್ಷನ್ ಆಫ್ ಲೈಟು, ಬೆಳಕಿನ ವರ್ಣ ವಿಭಜನೆ ಅಂತ ಹೇಳೋದು. ಈ ಡಿಸ್ಪರ್ಷನ್ ಆಫ್ ಲೈಟ್ ಅಂಡರ್ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ, ನವಿಲ್ಗರಿನಲ್ಲಿ ಕಾಣ್ತಕ್ಕಂಥ ನೀಲಿ ಬಣ್ಣ ಆಗಿರ್ಬೋದು, ಮತ್ತು ಈ ಕಾಮನಬಿಲ್ ಉಂಟಾಗೋದಾಗಿರ್ಬೋದು. ಇವೆರಡು ಮೇನ್ ಎಕ್ಸಾಂಪಲ್ಸು ಡಿಸ್ಪರ್ಷನ್ ಆಫ್ ಲೈಟ್ ಅಂಡರು. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ನೆನ್ಪಿಡ್ಕೊಳ್ಳಿ, ಈ ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವರ್ಣ ವಿಭಜನೆ ಅಂಡರು ಕಾಮನಬಿಲ್ ಏನು ಫಾರ್ಮೇಷನ್ ಆಗುತ್ತಲ್ಲ, ಕಾಮನಬಿಲ್ ಉಂಟಾಗೋದಕ್ಕೆ ಡಿಸ್ಪರ್ಷನ್ ಆಫ್ ಲೈಟ್ ಒಂದೇ ಕಾರಣ ಅಲ್ಲ. ಡಿಸ್ಪರ್ಷನ್ ಆಫ್ ಲೈಟು ಕಾರಣನೇ TIR, ಟೋಟಲ್ ಇಂಟರ್ ರಿಫ್ಲೆಕ್ಷನ್ನು ಕಾರಣನೇ, ಇನ್ನೊಂದು ರಿಫ್ರಾಕ್ಷನ್ನು, ಬೆಳಕಿನ ವಕ್ರೀಭವನ ಸಹ ಕಾರಣನೇ. ಸೊ ಇದು ಈ ಒಂದು ವಿಡಿಯೋ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡದೇ ಇರೋರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡದೇ ಇರೋ ಲೈಕ್ ಕೊಡಿ. ಈ ಕೂಡಲೇ RK ಸೈನ್ಸ್ ಆ್ಯಪು ಮತ್ತು RK ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಕನಸಿನ ಜಾಬನ್ನು ನನಸು ಮಾಡ್ಕೊಳ್ಳಿ. ಥ್ಯಾಂಕ್ ಯು.